ಕಾರವಾರದ ಸತೀಶ್ ಕೋಳಂಕರ್ ಕೊಲೆ ಆರೋಪಿ ಮೇಲೆ ಫೈರಿಂಗ್ ನಡೆಸಿದ ಪೊಲೀಸರು. ಕಾರವಾರ ತಾಲೂಕಿನ ಮಾಜಾಳಿ ಚೆಕ್ ಪೋಸ್ಟ್ ಬಳಿ ಪೊಲೀಸರಿಂದ ಫೈರಿಂಗ್ ನಡೆಸಿದ್ದಾರೆ. ಏಪ್ರಿಲ್ 20ರಂದು ನಡೆದಿದ್ದ ಸತೀಶ್ ಕೋಳಂಕರ್ ಕೊಲೆ ಪ್ರಕರಣದಲ್ಲಿ ಆರೋಪಿ ನಿತೇಶ್ ತಾಂಡೇಲ್ ಎಂಬಾತನಿಂದ ಸತೀಶ್ ಅವರ ಕೊಲೆ ನಡೆದಿತ್ತು. ಚಾಕು ಇರಿದು ಕೊಲೆ ಮಾಡಿದ್ದ ಆರೋಪಿ ನಿತೇಶ್ ಇವನಿಗೆ ಪೊಲೀಸರಿಂದ ಗುಂಡೇಟು ಮಾಡಿದ್ದಾರೆ. ಮಾಜಿ ನಗರಸಭಾ ಸದಸ್ಯ ಹಾಗೂ ರೌಡಿ ಸೆಟರ್ ಆಗಿದ್ದ ಸತೀಶ್ ಕೋಳಂಕರ್ ಅವರ ಹಣಕಾಸು ವಿಚಾರ ಸಂಬಂಧದಲ್ಲಿ ಕೊಲೆ ಮಾಡಿದ ಆರೋಪಿ ನಿತೇಶ್ ಮಂಗಳವಾರ ಪಂಚನಾಮೆ ಮಾಡುವ ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿದ ನಿತೇಶ್ ಅವರು ಈ ವೇಳೆ ಪೊಲೀಸರ ಮೇಲೆ ಹಲ್ಲೆ ಯತ್ನಿಸಿದ ಆರೋಪಿ ನಿತೇಶ್ ಎಂಬಾತನಿಗೆ ರಕ್ಷಣೆಗಾಗಿ ಪಿಎಸ್ಐ ಕುಮಾರ್ ಕಾಂಬ್ಳೆಯಿಂದ ಆರೋಪಿನ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಎನ್ನಲಾಗಿದೆ. ಕಾರವಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಆರೋಪಿ ನಿತೇಶ್ಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯಲ್ಲಿ 3 ಪೊಲೀಸರಿಗೂ ಗಾಯ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಎಂ ನಾರಾಯಣ್ ಸೇರಿದಂತೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.